ನೋಡ್ದ ಗಂಗಾ ಸೋಷಿಯಲ್ ಮೀಡಿಯಾ ಪವರ್ ಹೆಂಗೆ ಅಂತ ಹೇಳ್ಬಿಟ್ಟು ನೋಡ್ದ. ಸೋಷಿಯಲ್ ಮೀಡಿಯಾಕ್ಕೆ ಅಪ್ಲೋಡ್ ಮಾಡಿದ ತಕ್ಷಣ ಏನಿಯ ಯಪ್ಪ, ನಂಗಂತೂ ಇನ್ಸ್ಟಾಗ್ರಾಮಗೆ ಅದ್ಯೋ ಮೆಸೇಜ್ ಎಲ್ಲ ಬಂದವೆ ಗೊತ್ತಾ. ಯಪ್ಪ, ನೀನು ನೋಡಬೇಕು ಅದ್ಯೋ ಜನ. ನೀವು ತಲೆ ಕೆಡಿಸ್ಕೊಬಿಡಿ, ನೀವು ಗಂಗಾ ಪರಣಿನಿಗೆ ಇರಿ. ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದೇಸು ಜನ ಹೇಳ್ತಾವ್ರೋ ಏನೋ ನಾ ಕಾಣೆ. ಯಪ್ಪ, ನನಗಂತೂ ನಂಬಕ್ಕೇನೇ ಆಯ್ತಿಲ್ಲ ಇಷ್ಟೆಲ್ಲ ಆಯ್ತದೆ ಅಂತ. ಏನು ಗೊತ್ತಾ, ಇಷ್ಟೊಂದು ನನ್ನ ವಿಡಿಯೋ ವೈರಲ್ ಆಯ್ತಿರಲಿಲ್ಲ. ಎಲ್ಲ ಆಗಿದ್ದು ಆ ಬಂಗಾರಮ್ಮನಿಂದನೇ. ನನ್ನ ಪಾಡಿಗೆ ನಾನು ವಿಡಿಯೋ ಮಾಡ್ತಿದ್ನಾ, ಬಂದು ಕಯ 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 ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಲಾ. ಆ ಕಯ ಕಯ ಮಾತಾಡಿದ್ದಕ್ಕೇನೇ ಫೇಮಸ್ ಆಗ್ಬಿಡುತ್ತೆ ನನ್ನ ವಿಡಿಯೋ. ಇವಾಗ 12 ಲಕ್ಷ ವೀಕ್ಷಣೆ ಪಡ್ಕೊಬಿಟ್ಟೈತೆ. ಯಪ್ಪ, ಎಲ್ರೂ ಮಾತಾಡೋದೆ, ಮಾತಾಡೋದೆ ಅದ್ರ ಬಗ್ಗೆ ನನಗೆ. ಯವ್ವ, ನನಗಂತೂ ಎಷ್ಟು ಖುಷಿ ಆಗ್ತಾಯಿದ್ ಗೊತ್ತಾ. ಕಮೆಂಟ್ಸ್ ನೋಡ್ದ, ಪೊದ್ದುಗೆ ಜೈ ಅಂತ ಕಮೆಂಟು. ಅಯ್ಯೋ, ನನಗಂತೂ ನೋಡಕ್ಕಾಯ್ತಿಲ್ಲ ಫೋನ. ನನಗೂ ಅಷ್ಟೇನಿಯ. ಆದ್ರೂ ಅಕ್ಕ, ಇಷ್ಟೊಂದೆಲ್ಲ ವ್ಯೂಸ್ ಬರ್ತದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಹುಡುಗನ ಎಲ್ಲಿದ್ರು ಕರ್ಕೊಂಡು ಬಂದೇ ಬರ್ತಾರಲ್ವ ಜನಗಳು. ಇಷ್ಟೊಂದೆಲ್ಲ ಜನ ಇದು ಮಾಡ್ತಾವ್ರೆ ಅಂತಂದರೆ ಕರ್ಕೊಂಡು ಬರ್ತಾರೆ ಅಂತ ನನಗೇನು ಅನ್ನಿಸ್ತದೆ. ಹೆಂಗೋ ಗೋವಿಂದ ಬಂದೇ ಬರ್ತಾನೆ ಮನೆಗೆ, ಅದಂತೂ ನನಗೆ ಸಂದಕ್ಕೆ ನಂಬಿಕೆ ಐತೆ. ಎಲ್ಲ ಇದರಿಂದ ನೀನಿಯ. ಆದರೆ ಬಂಗಾರಮ್ಮಂಗೆ ಉಗ್ಗಿಯೋರು ಶಾನೆ ಆಗ್ಬಿಟ್ಟವ್ರೆ. ಯಪ್ಪ, ಅದು ಎಷ್ಟು ಉಗಿತಾವ್ರೆ ಗೊತ್ತಾ ಅಕ್ಕ. ಉಗಿಸ್ಕೊಂಡು ಸಾಯ್ಲಿ ಬಾ. ಅವಳೆ ಬಂದು ಅಳ್ಳೋಗಿ ಬಿದ್ದಿದ್ದು ವಿಡಿಯೋ ಮಾಡ್ಬೇಕಾರೆ ಬಂದು ದೌಲತ್ತಾಗಿ ಮಾತಾಡೋದು. ಯಾಕೆ ಮಾತಾಡ್ಬೇಕಿತ್ತು ದೌಲತ್ತಾಗೆ? ಯಾರು ಹೇಳಿದ್ರು ಅವಳು ಮಾತಾಡು ಅಂತ ಹೇಳ್ಬಿಟ್ಟು ಕಿಸ್ಕೊಂಡು ಮಾತಾಡಿದ್ಲು, ಉಗಿಸ್ಕೊಂತಾವಳೆ. ಮಂತಕ್ಕೆಲ್ಲ ಹುಡುಕೊಬಿಟ್ಟು ಬಂದಿದ್ರಂತೆ ನಾವು ಇಲ್ಲಿದ್ದಾಗ. ಅಯ್ಯೋ, ಏನು ಆವಾಜ್ ಹಾಕ್ಬಿಟ್ಟು ಕ್ಯಾಕರ್ಸ್ ಹಾಕೋಗ್ಬಿಟ್ಟು ಹೋದ್ರಂತೆ. ಲೇ ಮನ್ಯಾಳಿ, ಇವು ನಾನು ಗಂಗಂಗೆ ಮದುವೆ ಮಾಡಿಸ್ತೀನಿ ಅಂತ ಆವಾಜ್ ಹಾಕೋದ್ರಂತೆ. ಅಪ್ಪ ಗಂಗಾ, ಒಳ್ಳೆ ಚಾನ್ಸ್ ಸಿಕ್ಕೈತೆ, ಮಿಸ್ ಮಾಡ್ಕೊಳ್ಳೋದೇ ನೀನು. ಬೇಡ, ಆರಾಮಾಗಿರ್ರಿ ನೀನು, ಎಲ್ಲ ಒಳ್ಳೇದೇನೇ ಆಯ್ತದೆ. ನೋಡು, ಈ ಮನೆಯಿಂದ ನಿನ್ನ ಕಳ್ಸೋಕ್ಕೆ ಏನು ಪ್ರಯತ್ನ ಪಟ್ರೂ ಆಗೋದಿಲ್ಲ. ಅಷ್ಟೊಂದು ಜನಕ್ಕೆಲ್ಲ ಗೊತ್ತಾಗೈತೆ ಅಂದರೆ ಏನೋ ಒಂದು ವ್ಯವಸ್ಥೆನೂ ಆಯ್ತದೆ, ಸರಿನಾ? ನಿನ್ನ ಧೈರ್ಯಕ್ಕೆ ಮೆಚ್ಕೊಂಡೆ ಕಣಕ್ಕ. ನಾನಂತೂ ಎದ್ರು ಕಳದೇ ಇಲ್ವಲ್ಲಕ್ಕ. ನಿನ್ನ ಧೈರ್ಯಕ್ಕೆ ಮೆಚ್ಕೋಬೇಕು. ಪಾಪ ಎಷ್ಟು ಕಷ್ಟ ಇದ್ರೂ ಹಂಗೆ ನೀನು ನೋಡ್ಕತ್ತೀಯ, ಹಂಗೆ ಫೇಸ್ ಮಾಡ್ತೀಯ. ಯಪ್ಪ, ನಿನ್ನ ಧೈರ್ಯನೂ ಧೈರ್ಯ ಬಿಡು. ಸಾಕು ಅಕ್ಕ. ಬಾ, ಅದೇನೋ ಕೆಲಸ ಮಾಡ್ತಿದ್ದಲ್ಲ ಅಡುಗೆ ಕೆಲಸ, ನಾನು ನಿಂಗೆ ಸಹಾಯ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಬಿಡವ, ಮಾಡ್ಕತ್ತೀನಿ, ಅದ್ರಾಗ ಏನೈತೆ. ಹೊಲ್ದಾಗ ಬೇರೆ ಕೆಲ್ಸದವ್ರು ಬಂದವ್ರೆ. ನಾನು ಬೇರೆ ಬರೀ ಫೋನ್ ನೋಡ್ಕೊಂಡು ಕುಂತೀವಿ. ನನ್ನ ಗಂಡು ಬಂದಿವಾಗ ಅಷ್ಟೇನಿಯ. ನಿನ್ನ ಬರೀ ಇದೇ ಕತೆ ಆಯಿತು, ಹಂಗೆ ಹಿಂಗೆ ಅಂತ ಇವಳು ಇದು ಮಾಡ್ತಿದ್ದ. ಸರಿ ಸರಿ ನೋಡಿ ಹೋಗೋಣ. ನೀನು ಸುಮ್ಮನೆ ಕುಂತ, ನಾನು ಅಡುಗೆ ಮಾಡ್ಬಿಟ್ಟು ಹೊಲ್ದಾಗ ಹೊತ್ಕೊಂಡು ಹೋಯ್ತೀನಿ. ಬಾರಕ್ಕ, ನಾನು ಮಾಡ್ತೀನಿ. ನೀವು ಒಬ್ಬರೇ ಮಾಡ್ಬೇಕಾ? ನಮ್ಮ ಅಮ್ಮನೇ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿದ್ರು ತಲೆ ಕೆಡ್ಸ್ಕೊಂಡಿದ್ದಾಗ ನೀವು ಕರ್ಕೊಂಬಿಟ್ಟು ಬಂದು ಇಟ್ಕೊಂಡಿದ್ದೀರಾ ಅಂತಂದರೆ, ನಾನು ಅಷ್ಟು ನಿಮಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು ಅಕ್ಕ? ನೀನು ಬಾಕ ಸುಮ್ಕೆ ನೀಯ. ಲೇ ಮನ್ಯಾಳಿಯೇ, ನೋಡ್ಕತೀನಿ ನಿನ್ನ. ಇಷ್ಟಕ್ಕೆ ಬಿಟ್ಬಿಟ್ಟೆನ ನೀನ? ನೋಡ್ಕತೀನಿ ನಿನ್ನ, ಸರಿಯಾಗಿ ಮಾಡ್ತೀನಿ ನೀನ. ಇಷ್ಟಕ್ಕೆ ನೀ ಬಿಡೋಕ್ಕಿಲ್ಲ, ನೋಡ್ತಾ ಇರು. ನಿನ್ಗೆ ಯಾವ ಗತಿ ಆಯ್ತದೆ ಅಂತ ಹೇಳ್ಬಿಟ್ಟು ನಿನಗೆ. ಓಹೋ, ಬೀದಿಗೆ ಬಂದ್ಬಿಟ್ಲು ಆಗಲೇ ನೀನು ಅಂತ ಕೇಳಿ ಕಿತ್ಕೊಂಡು. ಏಯ್, ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಮುಟ್ಲ ನೋಡಬಿಡ್ತೀನಿ. ಮುಟ್ಲ ನಾನು ಏನು ಅಂತ ತೋರಿಸ್ತೀನಿ. ಮುಟ್ಲ ಬ್ಯಾಡ, ಈಗಲೇ ಹೇಳಿದೀನಿ ಬ್ಯಾಡ. ಅಯ್ಯಯ್ಯಯ್ಯ, ಇದೇನಮ್ಮಿ ಒಳ್ಳೆ ನೀ ಜಗಳ ಆಡ್ಕೊಂಡು ಗಂಡ ಏನ್ರು ಬೀದಿನ ನಿಂತ್ಕೊಂಡು ಜಗಳ ಮಾಡ್ಕೊಂಡು ಮಾನ ಮರ್ವದಿಲ್ವಾ? ಓಹೋ ಬಂಗಾರಮ್ಮ, ಎಲ್ರಿಗೂ ಹೇಳೋ ಪೂಜಾರಿ ಗೂಡಿನಾಗೆ ಏನೋ ಮಾಡದ್ನಂತೆ ಅನ್ನಂಗೆ. ನಿಂದು ಫಸ್ಟ್ ನಿಂದು ನೀನು ತೊಳಕ. ನಿನ್ನಂತ ಅನಿಷ್ಟದೊಳನ ನೋಡೇನೇ ಇಲ್ಲ. ಪಾಪ ಹುಡುಗಿಗೆ ಅನ್ಯಾಯ ಮಾಡ್ಬಿಟ್ಟು ಮಗು ನೋಡ್ ಕಳ್ಸಿದಿಗೆ. ನಿಂಗೆ ನಾಚಿಕೆ ಆಗದಿರೋದು ಹೆಚ್ಚಮ್ಮ. ನಿಂಗೆ ಊರಾಗದು ಹೆಂಗೆ ತಲೆ ಎತ್ಕೊಂಡು ಓಡಾಡ್ತಿದ್ಯೋ ಏನೋ. ಯಪ್ಪ, ನಾನು ನನ್ನ ಗಂಡ ಜಗಳಾಡ್ತೀವಿ, ನಿನ್ನಂಗೆ ಮನೆಯಾಳ ಕೆಲಸ ಮಾಡೋದಿಲ್ಲ. ನಾನು ನನ್ನ ಗಂಡ ಎಷ್ಟು ಜಗಳಾಡಿದ್ರು ಆಮೇಕಿಂದ ಸುಮ್ಮನೆ ಏನೇ ಆಯ್ತೀವಿ. ನಿನ್ನಂಗೆ ಕಯ್ಯ ಅಂತ ಹೇಳ್ಬಿಟ್ಟು ಕಿತ್ತಾಡಕ್ಕಿಲ್ಲ ನಾವಂತೂ. ಯಪ್ಪ ಅದು ಹೆಂಗೆ ಹುಡುಗಿಗೆ ಅದು ಎಷ್ಟು ಅನ್ಯಾಯ ಮಾಡ್ಬಿಟ್ಟೆ ಗಂಗಂಗೆ. ನೆನ್ಸ್ಕೊಂಡ್ರೆ ನೀ ಮೊಯ್ಯೆಲ್ಲ ಉರ್ದೋಯ್ತದೆ. ಮಾನ ಮರ್ಯಾದೆ ಬಿಟ್ಟೋಳು ನೀನಂತೂ. ಯಪ್ಪ, ಅದು ಹೆಂಗವ್ರ ಮನೆಯಾಗ ಎಲ್ರೂ ನಾಚಿಕೆ ಆಯ್ತದೆ. ಏನೋ ಎಲ್ಲ ವಿಷಯ ಗೊತ್ತಾದ್ಮೇಲೆ ಈಚೆ ಕಡೆಗೆ ಬರೋಕ್ಕೆ ಮಕ್ಕ ಹೆಚ್ಕೊಂಡು ಬಂದವಳು ಈಚೆ ಕಡೆಗೆ. ಅಲ್ಲಿ ನೋಡ್ರಿ, ಎಷ್ಟು ಜೋರಾಗಿ ಬಾಯ್ ಮಾಡಲು ಹಿಡಿಯೋದಾಗ ನೋಡ್ಲಿಲ್ವಾ? ನೋಡಿದೆ ನಾನು. ನನ್ನ ಮೊಬೈಲ್ಗೂ ಬಂದಿತ್ತು. ನಾನು ಇದೇನಪ್ಪ ಹಿಂಗೆ ಊರು ಬಜಾರಿನೆಲ್ಲ ಇವಳು ಅಂತ ಅನ್ಕೊಂಡೆ. ಇನ್ನೇನು ಮಾಡೋಕ್ಕಾಯ್ತದೆ? ಯಪ್ಪ, ಇವಳು ಬಂದವಳು ನಮಗೆ ನ್ಯಾಯ ಹೇಳೋಕ್ಕೆ. ನಾನು ನೀನು ಎಷ್ಟೋ ವಾಸಿ ಬಾ ಕಿತ್ತಾಡ್ಕೊತೀವಿ, ಆಮೇಕಿನ ಸುಮ್ಮನೆ ಆಯ್ತೀವಿ. ಈ ಥರ ಬಂಡವಾಳ ಅಂತೂ ಬಾಳಕ್ಕಿಲ್ಲ. ಬಾ. ಅಯ್ಯೋ, ಆ ವಿಡಿಯೋ ಎಲ್ಲನೂ ಸುಮ್ಕೆ ಮಾಡಿದ್ದು ಅದೆಲ್ಲ ಹಂಗಲ್ಲ. ಸುಮ್ಕಿರು. ನರಿ ಬಯ್ಯಾಗೆ ನ್ಯಾಯ ಕೇಳಂಗಾಯ್ತದ ನಾವು ಗಂಡ ಏನಾರು ಜಗಳನ್ನ ಮಾಡ್ಕೊತೀವಿ, ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ಬಂದ್ಬಿಟ್ಲು ಇಲ್ಲಿ ಹೇಳೋಕ್ಕೆ ನಂದೆಲಿಕ್ಲಿ ಅಂತ ಹೇಳ್ಬಿಟ್ಟು. ನೋಡು, ಸುಮ್ಕೇನಿಯ ಹೋಗು. ನಮ್ಮ ತಕ್ಕ ನ್ಯಾಯ ಹೇಳೋಕ್ಕೆ ನೀನು ಬರ್ಬೇಡ. ನಮಗೆ ನ್ಯಾಯ ಮಾಡ್ಕೊಳ್ಳೋದು ನಮಗೆ ಗೊತ್ತು. ಬಂದ್ಬಿಟ್ಲು ದೊಡ್ಡದಾಗೆ ತೋರ್ಸಕ್ಕೆ ನ್ಯಾಯ ಬಾ. ಕಿತ್ತೋದಳು. ಬಾರಿ ಹೋಗೋಣ, ಇವಳ್ತಾಗೇನು ಮಾತು.
ಇನ್ಸ್ಟಾಗ್ರಾಮ್ ಅಂದ್ರೆ ಏನು, ವಿಡಿಯೋ ಅಂದ್ರೇನು ಎಲ್ಲ ತಿಳ್ಕೊಂಡಿವ್ನಿ ನಾನು. ಇದು ಯಾಕೆ ನಾನು ತಿಳ್ಕೊಂಡಿಲ್ಲ? ಎಲ್ಲರೂ ಯಾಕೆ ಹಿಂಗೆ ಉಗಿತಾವ್ ಊರಾಗೆ? ಅಂದರೆ ಊರಾಗಿರೋರಿಗೆಲ್ಲ, ನಮ್ಮ ದೇವಸ್ಥಾನಗಿರೋರಿಗೆಲ್ಲ ಗೊತ್ತಾಗ್ಬಿಟ್ಟೈತ ವಿಷಯ. ಹಾಂ, ಅಯ್ಯೋ, ಈಗ ಏನಪ್ಪ ಮಾಡಲಿ ನಾನು? ಯಾರಪ್ಪ ನನಗಿನ್ನ ಎಲ್ಲ ಇದು ಸರ್ ಮಾಡಿಕೊಡ್ತಾರೆ? ಏನು ಮಾಡಬೇಕೋ ಏನು ಕಥೆಯೋ? ನನ್ನ ಮಗಳು ಹೇಳ್ದಂಗೆ ಈ ವಿಡಿಯೋನ ಡಿಲೀಟ್ ಮಾಡಿಸ್ಬೇಕು ಅಂತಂದರೆ ಪೊದ್ದಿ ಹೋಗಬೇಕು. ಆ ಪೊದ್ದಿ ಮಾಡೋಣ ಮಾಡ್ತಾಳೆ. ಆ ಪೊದ್ದಿ ಮಾಡೋ ಮಗಳೇ ಅಲ್ಲ. ಏನು ಮಾಡ್ಬೇಕು ಇವಾಗ? ಅಯ್ಯೋ, ಊರಾಗೂ ತಲೆ ಎತ್ಕೊಂಡು ತಿರ್ಗ್ದಂಗೆ ಮಾಡ್ಬಿಟ್ಲು ಪೊದ್ದಿ. ಅಲ್ಲಡು, ನಾನು ಬೊಯ್ಲಿಲ್ಲ ಬೊಡಿಲಿಲ್ಲ ಏನೂ ಮಾಡಲಿಲ್ಲ. ಅದು ಏನೋ ಒಂದು ವಿಡಿಯೋ ಮಾಡ್ಕೊಬಿಟ್ಟು ವಿಡಿಯೋದಿಂದನೇ ನನ್ನ ಮಾನ ಮರ್ಯಾದೆ ಯಾರಾಜ್ ಹಾಕ್ಬಿಟ್ಲಲ್ಲ. ಅಷ್ಟೊಂದು ಇದಿರ್ತದ ವಿಡಿಯೋದಾಗೆ? ಹಾಂ ಹಾಂ, ಶಿವ ಬಿಡು. ಎಲ್ಲರೂ ನೋಡಿರ್ತಾರ, ಯಾರೊಬ್ರು ನೋಡಿರ್ತಾರ, ಒಬ್ರು ನೋಡಿ ಹಾಕಿಲ್ಲ. ನೋಡೋಣ ಇರು ಇನ್ನು ನಾನು. ಏ ಅಲ್ಲಿ ನೋಡು ಇನ್ಸ್ಟಾಗ್ರಾಮಗೆ ಈ ಆಂಟಿ ನಾಯಿ ತರ ಜೋರಾಗಿ ಕಿರಿಸ್ತಿದ್ಲಲ್ಲ, ಇದೇ ಆಂಟಿ ನನಗೆ. ಓ ಇದೇ ಆಂಟಿ ನೆನೆ ಜೋರಾಗಿ ಕಿರಿಸ್ತಾ ಇತ್ತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಚೋಟ ಪಿಟ್ಟುಳಿದಂಗೆ ಇಷ್ಟಿಷ್ಟಿರ ಮಕ್ಳು ನನ್ನ ಬಗ್ಗೆ ಮಾತಾಡಂಗೆ ಹೋಗ್ಬಿಡ್ತಾ. ನಾನು ಇಷ್ಟಿಷ್ಟು ಮಕ್ಳಿಗೂ ಗೊತ್ತಾಗ್ಬಿಟ್ಟ. ಆ ಪೊದ್ದಿ ಏನು ಮಾಡೋದು ನನ್ನ ಹೆಸರೆಲ್ಲ ಹಾಳು ಮಾಡಕ್ಕೆ? ಏ ಹುಡುಗ್ರ, ಏನು ನೋಡಿದ್ರ ನೀವು ನನ್ನ? ನೀ ಜಗಳ ಮಾಡ್ತಾ ಇದ್ದಲ್ಲ ಅದನ್ನೆಲ್ಲ ನೋಡಿದ್ವಿ. ಓ ಜೋರಾಗಿ ಬೈತಿದ್ರಲ್ಲ ನೀವು. ಯಪ್ಪ ನಾವ್ ಎಲ್ಲಾನು ನೋಡಿದ್ವಿ. ಯಪ್ಪ ಹೆಂಗ್ ಬೈತಾ ಇತ್ತು. ಬೈತ್ಯಾ? ಗಂಗಾ ಆಂಟಿಗೆ ಬೈತೀರ ನೀವು? ನೀವು ವಿಲನ್ನು, ನೀವು ವಿಲನ್ನು ಕಣೋ, ವಿಲನ್ನು. ವಿಲನ್ನು ಪದ್ದು ಅಕ್ಕ ಹೀರೋಯಿನ್. ಇಷ್ಟುದ್ದ ಇಲ್ಲ ಚೋಟ ಮೋಟುಗಳ, ಇಷ್ಟುದ್ದ ಅವರೇ ಕಳ್ಳನ ಮಕ್ಳ. ಎಷ್ಟು ಮಾತಾಡ್ತಿರಲ್ಲೇ ನನ್ನ ಬಗ್ಗೆ ಏನಿಯ ಮಾತಾಡ್ತೀರಲ್ಲ ನೀವು? ಹಾಂ, ಏನು ನೋಡ್ಬಿಟ್ರೆ ನೀವು ನನ್ನ ಮಾತಾಡೋದನ್ನ? ವಿಡಿಯೋ ನೋಡಿದ ತಕ್ಷಣ ಏನಿಯ ದೊಡ್ಡವರು ಚಿಕ್ಕವರು ಅಂದಿದ್ದಂಗೆ ನನ್ನ ಮೇಲೆ ಏನಿಯ ಜೋರು ಜಗಳು ಗೊತ್ತಿರೇನ್ರ ನೀವು? ಏನಾರ ಇನ್ನೊಂದ್ಸಲ ಬೈದ್ರೆ ನನ್ನ ಅಷ್ಟೇನೇನಿಯ. ಏ ಬಂಗಾರಮ್ಮ, ಆ ಮಕ್ಳನ್ನ ಎದುರಿಸ್ತಿದ್ದೀಗೇನೋ? ಇವ್ರ ಮಕ್ಳಲ್ಲ, ವ್ಯವಸ್ಥೆ ನನ್ನ ಮಕ್ಕಳು. ನನ್ನ ಬಗ್ಗೆ ಏನಿಯ ಮಾತಾಡಕ್ಕೆ ಬರ್ತಾರೆ? ನನ್ನ ಬಗ್ಗೆ ಏನೇನಿಯ ಕೊಂತ್ರಿ ನನ್ನ ಮಕ್ಕಳು. ನನ್ನ ಬಗ್ಗೆ ಏನಕ್ಕೆ ಮಾತಾಡಬೇಕು? ಹಾಂ, ನಾನು ಏನೋ ಮಾಡ್ಬಿಟ್ಟಿದ್ದೀನಂತೆ ಹಿಡಿಯೋದಾಗ ನೋಡ್ಬಿಟ್ಟವ್ರಂತೆ. ಅವ್ರು ಏನು ನೋಡೋರು ಅದನ್ನ ಹೇಳ್ತಾರೆ. ನೀನು ಮಾಡಿರೋದಂಗೆ ಅದು ಹೇಳೋದಂಗೆ. ಆಗ ಹಂಗಂಗೆ ಎಷ್ಟೆಲ್ಲ ಮೋಸ ಮಾಡಿದ್ಯಾ ಹೇಳು? ಹಿಡಿಯೋದಾಗ ಏನಿಯ ಪೊದ್ದಿ ಮಾಡಿ ತೋರಿಸಿದ್ಲಲ್ಲ. ನೀವು ನೋಡು, ನಮ್ಮ ಮೊಮ್ಮಕ್ಳಿಗೆ ಅಲ್ಲ ಇಡೀ ಊರೂರಿಗೆ ಏನಿಯ ಎಲ್ಲ ಇಸ್ಯನ್ವೇ ಗೊತ್ತಾಗೈತೆ. ನೀನು ಹೆಂಗೆ ಮಾತಾಡಿದ್ಯಾ, ಎಷ್ಟು ಜೋರಾಗೆ ಬೈದಾಡಿದೀಗ ಅಂತ ಹೇಳ್ಬಿಟ್ಟು ನಿನ್ನ ಬಾಯಿಂದ ನೀನು ಎಲ್ಲ ಕೇಳಿಸ್ಕೊಂಡಿದ್ದೀವಿ ಹೇಳು. ನಾವು ಹಿಡಿಯೋನೂ ಎಲ್ಲನೂ ನಾವು ಮನೆಮಕ್ಳೆಲ್ಲ ನೋಡಿದ್ವಿ. ನಮ್ಮ ಮಗ ಎಲ್ರಿಗೂ ತೋರಿಸ್ದ ನೋಡು ಅಂತ ಹೇಳ್ಬಿಟ್ಟು. ನೀನು ಇಂಥ ಕೆಲಸ ಮಾಡಿದ್ರೆ ಮಕ್ಕಳು ಮಾತಾಡ್ತಾರೆ, ತೊಟ್ಲಾಗಿರೋ ತೂಗ ಮಕ್ಕಳು ಎಲ್ಲರನ್ನೂ ಮಾತಾಡ್ತಾರೆ. ನೀವು ಮಾಡೋ ಕೆಲಸಕ್ಕೆ ನಾನೇನು ದೊಡ್ಡ ಸಾಚಾಗಳು ನಿಮ್ಮ ಮಕ್ಕಳು. ಇವನ ಬಿಡಪ್ಪ, ಇಬ್ರು ಹೆಣ್ಮಕ್ಳು ಇಂಜಿನಿಯರು. ಹಾಗೆ ಇನ್ನು ಮಗ ನೋಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ಕೊಂಡಿದ್ರೆ ಹೆಣ್ಮಕ್ಳು ವಿಸಿ ಎಲ್ಲನೂ ಮನ್ ಬೈಲಾಯ್ತು. ಇವಾಗ ಮಗನ ವಿಸಿ ಎಲ್ಲ ಬೈಲಾಯ್ತಾಯ್ತು. ಮುಚ್ಚಿಕ್ಕಿದ್ದು ಎಷ್ಟು ದಿನ ಅಂತ ಇರ್ತದೆ ಹೇಳು? ಹಾಗೆ ಆಡ್ಲೇಬೇಕಲ್ಲ. ಏ ಬಂದ್ರ ಹುಡುಗ್ರ, ಇವ್ರ ತಗೇನು ಮಾತಾಡ್ತೀಗ? ನಡೀರಿ ಹೊಲ್ಟ ಕಡೆಗೆ ಹೋಗನಿ. ಸುಮ್ಕೆ ಉಗಿಸ್ಕೊಂಡು ನಿಂತಿದ್ದೀರ ನೀವು. ನಿಮ್ಗೆ ಫೋನ್ ಕೊಡೋದೇನೇ చెప్పు ನಡೀರಿ. ಏ ವಿಲನ್ ಅಜ್ಜಿ, ನಿಮ್ಗೆಲ್ಲ ನಾವು ಎದ್ರಕಳಕ್ಕಿಲ್ಲ. ನೀನ್ ಏನಾರ ಬೈದ್ರೆ ನಾವು ಪೊದ್ದು ಹಾಕೊಂಡು ಹೇಳ್ತೀವಿ. ಕೇಳ ಕೊಂತ್ರಿಗಳ ಚೋಟುದ್ದ ಇಲ್ಲ. ನನಗೆ ಆವಾಜ್ ಆಗ್ತಾರೆ. ತೆಗದಿ ಕಡೆಯಿಂದ ಒಂದು ಬುಟ್ಟ ಅಂದ್ರೆ ಸಿಗ್ರಿ, ಇನ್ನೊಂದ್ಕಿತ ಸಿಗ್ರಿ, ಕೈಕಾಲು ಮುರಿದು ಬಿಡ್ತೀನಿ. ನೀನೇನು ನನ್ನ ಮೊಮ್ಮಕ್ಕಳು ಕೈಕಾಲು ಮುರಿಯೋದು? ನೀನು ಹಿಂಗೆ ಆಡ್ತಾ ಇದ್ರೆ ಇಡೀ ಎಲ್ಲರಿಗೂ ಗೊತ್ತಾಗೈತಲ್ಲ ಇಸ್ಯ. ಎಲ್ಲರೂ ಸೇರ್ಕೊಂಡು ನಿನ್ನ ಕೈಕಾಲು ಮುರಿದು ಬಿಡ್ತಾರೆ ಅಷ್ಟೇ ಏನಿಯ. ನೀನೇ ಬಾಯ್ಬಿಟ್ಟು ಎಲ್ಲ ಇಸ್ಯನ್ವೇ ಹೇಳಿದ್ಯಲ್ಲ. ನಿನ್ನ ಕೈಕಾಲು ಮುರಿದಿದ್ದಂಗೆ ನೆಟ್ಟು ನೋಡ್ಕ ಸಾಕು. ನನ್ನ ಮೊಮ್ಮಕ್ಕಳು ಕೈಕಾಲು ಮುರಿತಿಗಂತೆ ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ಗೋದ್ರಂತ ಅನ್ನಂಗೆ ಆಯಿತು. ಆ ಹುಡುಗರು ಏನನ್ನ ಇಲ್ದಿರ ತಿಳೋರ ದೇವ್ರ ಸಮಾನ ಮಕ್ಕಳು. ವಿಡಿಯೋದಾಗ ಏನು ನೋಡೋರು ಅದನ್ನೇನಿಯ ಹೇಳವ್ರೆ. ಅದಕ್ಕೇನೇನಿಯ ಜೋರು ಮಾಡ್ತೀಗೆ ನಿನ್ನ ಜೋರ? ಲೇ ಪೊದ್ದಿ, ನೀನು ನಮ್ಮ ಮನೆ ಸೊಸೆ ಅಲ್ಲ, ನನ್ನ ಪಾಲಿನ ಶತ್ರು, ನನ್ನ ಪಾಲಿನ ಶನಿ ನೀನಂತುನ್ವೆ. ಎಗ್ಲತ್ತು ಬಿಟ್ಟಿದ್ಯಾ ನೀನಂತುನ್ವೆ. ಥೂ, ಇವಳ ಹತ್ರ ಯಾಕನ ಕಟ್ಕೊಂಡು ಅನ್ಸಂಗೆ ಆಗೋಗ್ಬಿಟ್ಟೈತೆ. ಇವಳಿಗೇನು ಮಾಡೋಕ್ಕಾಗಕ್ಕಿಲ್ವ? ಇವಳ್ದು ಒಂದು ವಿಡಿಯೋ ಮಾಡ್ಬಿಟ್ಟು ನಾನು ಇನ್ಸ್ಟಾಗ್ರಾಮಾಗ ಅಪ್ಲೋಡ್ ಮಾಡ್ತೀನಿ. ಅವಾಗ ಇವಳು ಹಿಂಗೆ ಉಗಿಸ್ಕೋಬೇಕು. ಕೊಂತ್ರಿ ನಾಯಿ, ನನ್ನ ಹತ್ರ ಏನಿಯ ಇಷ್ಟೆಲ್ಲ ಮಾಡ್ಬಿಟ್ಟು ನನ್ನ ಮಾನ ಮರುವಾದಿ ಎಲ್ಲಂದ್ರೆ ಹರಾಜಾಗ್ತಾವಳಲ್ಲ ಇವಳು. ಇನ್ನು ಎಂಥ ಕೊಂತ್ರಿ ಬೊಡ್ಡಿ ಇರಬೇಡ ಇವಳು. ಅದೇನೋ ಇನ್ಸ್ಟಾಗ್ರಾಮ್ ತಿಳ್ಕೊಂಡು ನಾನು ಪೊದ್ದಿದೂ ಹಂಗೆ ಮಾಡ್ತೀನಿ. ಪೊದ್ದಿದೂ ವಿಡಿಯೋನ ನಾನು ಅಪ್ಲೋಡ್ ಮಾಡಿಸ್ತೀವಿ ನೋಡು, ಎಲ್ರಿಗೂ ಗೊತ್ತಾಗಬೇಕು ಅವಳದು. ಹಂಗೆ ಮಾಡ್ತೀನಿ ನಾನು. ನನ್ನ ಮಾನ ಮರ್ಯಾದೆ 3 ಕಾಸು ಕಿಡ್ದಂಗೆ ಹೋಯ್ತೈತೆ. ಚಿಕ್ಕ ಹುಡುಗರು, ದೊಡ್ಡರು ಬೇಡ, ಚಿಕ್ಕ ಹುಡುಗರೆಲ್ಲ ಮಾತಾಡ್ತಾರೆ ನನ್ನ ಬಗ್ಗೆ. ಇದು ಏನೇ ಮಾಡ್ಕೊಬಿಟ್ಟೆ ಬಂಗಾರಿ? ಕುಂತ್ರು ನಿಂತ್ರು ನಿಂದೇನಿ ಐಸ್ಯ. ನೀನ್ ಹೆಂಡತಿ ಏನಪ್ಪ ಹಂಗಂತೆ ಇಲ್ಲನಂತೆ ಹೆಂಗ್ ಸಿಕ್ರಂಗೆ ಮಾತಾಡ್ತಾಳೆ. ಅಯ್ಯೋ, ಎಲ್ಲರೂ ನೀನು ವಿಡಿಯೋ ತೋರಿಸ್ತಾರೆ ನೀ. ನೋಡು, ನಾನು ಅನ್ಕೊಂಡಂಗೆ ಇನ್ನು ಮಗಂಗೆ ಇನ್ನೊಂದು ಮದುವೆ ಆಗೋದಂತ ತುಂಬಾ ಡೌಟು. ಇನ್ನೇನು ಈ ಜನಕ್ಕೆ ಎಲ್ಲ ಇಸ್ಯ ಗೊತ್ತಾದ್ಮೇಲೆ ಯಾರನ್ನ ಹೆಣ್ಣು ಕೊಟ್ಟಾರೆ? ನೀನೇ ಹೇಳು. ನೀನು ಯಾವುದೋ ಹುಡುಗಿನ ನೋಡಿದೀನಿ ಅಂತ ಹೇಳ್ದಲ್ಲ, ಅವ್ರಿಗೂ ಇಷ್ಟೊತ್ತಿಗೆ ವಿಡಿಯೋ ಹೋಗಿರ್ತದೆ ಅಂತ ಅನ್ನಿಸ್ತದೆ. ಇನ್ನು ಅವ್ರ ಮದುವೆಗೆ ಒಪ್ಕೋತಾರ ಹೇಳು? ನೀನು ಕದ್ದು ಮುಚ್ಚಿ ಡೀಲ್ ಮಾಡಿದ್ದಲ್ಲ, ಅವ್ರು ಏನಂದ್ರು ಏನು ಕತೆಯೋ? ಫೋನ್ಗಿನೇನಾರು ಹಾಕಿದ್ರಾ? ಇಲ್ಲ ರೀ, ಏನು ಫೋನ್ ಹಾಕಿರಲಿಲ್ಲ. ಆ ಪೊದ್ದಿ ಮನೆಯಾಳಿ ಏನು ಮಾಡೋಳ ಏನು ಕತೆಯೋ ನಾಕಣೆ. ಊರಾಗಿರೋ ಚಿಕ್ಕ ಮಕ್ಕಳೆಲ್ಲ ನನ್ನ ಬಗ್ಗೆ ಮಾತಾಡ್ತಾರ್ರಿ. ಚಿಕ್ಕ ಮಕ್ಕಳೆಲ್ಲನೂ ಹಂಗೆ ಹಿಂಗೆ ಅಂತ ಮಾತಾಡೋದು ಕಳಿಸ್ಬಿಟ್ಟವ್ರಿ. ಎಷ್ಟು ಬೇಜಾರಾಯ್ತಾಯ್ತು ನನಗೆ ಅಂತಂದರೆ ದೇವ್ರಣೆಗೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ರೀ ನನಗಂತೂ. ನೋಡು,
ಒಂದೆರಡು ದಿನ ಇದಕ್ಕೆಲ್ಲ ನಾವು ಏನಾರು ಉಪಾಯ ಮಾಡೋಣ ಸುಮ್ಕಿರು. ಹಿಂಗೆ ಇದ್ರೆ ಆಗಕ್ಕಿಲ್ಲ. ಆ ಪೊದ್ದಿ ಮನೆಯಲ್ಲಿ ಅವಳಲ್ಲ ಅವಳು, ಓಹೋ ಏನಾರ ಒಂದು ಮಾಡ್ಬಿಡ್ತಾಳೆ ನೋಡು. ಏನೋ ಒಂದು ಉಪಾಯ ಮಾಡಿದ್ರಾಯ್ತು, ಸುಮ್ಕಿರು. ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮಗ ಎಲ್ಲವನೋ ಏನ್ಕೋತೀಯೋ, ಹುಷಾರಾಗಿರಕ್ಕೆ ಹೇಳು. ವಿಡಿಯೋ ಎಲ್ಲ ಫೇಮಸ್ ಆಗ್ಬಿಟ್ಟೈತೆ. ಅವ್ನ ಫೋಟೋ ಎಲ್ಲ ಹಾಕ್ಬಿಟ್ಟವಳಲ್ಲ ವಿಡಿಯೋದಾಗೆ. ಎಲ್ಲಿದ್ರು ಎಲ್ಲರೂ ಕ್ಯಾಕರ್ ಸುಗಿತಿರ್ತಾರೆ ಅವ್ನಿಗೂ. ಅವರು ಬಿಡಕ್ಕಿಲ್ಲ, ಆಮೇಕಿಂದ ಅವನು ಇದು ಮಾಡ್ತಾರೆ. ಅವ್ನಿಗೆ ಹೇಳ್ಬಿಡು ಫೋನ್ ಹಾಕಿ. ಓಹೋ ಏನಕೋ ಮಂಜುಲಿಲ್ಲ ಅವರೆಲ್ಲ ಫೇಮಸ್ ಆದಂಗೆ ಫೇಮಸ್ ಆಗೋಗ್ಬಿಟ್ಟಲ್ಲ ನೀನುವೆ. ಆ ಬಾ, ನೀನು ಹಬ್ಬ ಬಾಕಿ ಇದ್ದೆ ಏಳಕ್ಕೆ. ಫೇಮಸ್ ಅದೇ ಅಂತ ಹೇಳ್ಬಿಟ್ಟು ಏಳಕ್ಕೆ ನೀನು ಒಬ್ಬನೇ ಬಾಕಿ ಇರೋದು. ಅಬ್ಬಬ್ಬಬ್ಬಬ್ಬಬ್ಬ, ಏನು ಆಕ್ಟಿಂಗು, ಇವನ್ ಜೋರಾಗಿ ಕಿರ್ಚಾಡಿದ್ದು. ಅವಾರ್ಡ್ ಕೊಡ್ಬೇಕಣಕೋ. ನನ್ನ ಮಗ ತಂದು ತೋರಿಸ್ದೆ ನಂಗೆ ವಿಡಿಯೋನ. ಅದೇನೋ 12 ಲಕ್ಷ ಜನ ಏನೋ ನೋಡ್ಬಿಟ್ಟವ್ರಂತ ವಿಡಿಯೋನ. ಅಯ್ಯೋಯ್ಯೋ ನೋಡಪ್ಪ, ಬಂಗಾರಮ್ಮ ಪೊದ್ದು ಅವರೆಲ್ಲನೂ ಸ್ಯಾನೆ ಫೇಮಸ್ ಆಗೋಗ್ಬಿಟ್ಟವ್ರೆ ಅಂತ ಇವನು ಕೆಳಗಡೆ ಕಾಮೆಂಟಾಗೆಲ್ಲ ಉಗಿತಾ ಇದ್ರಂತೆ. ಸುಮ್ಕಿರನಿಯ ನಮ್ಮ ಜನ ಈ ಬಂಗಾರಮ್ಮನ ಹೆಂಗೆ ಉಗ್ತಿರ್ಬೋದು ಅಂತ ಒಂದು 4 ಬೈಗುಳಗಳನ್ನ ಕಮೆಂಟ್ ಮಾಡ್ಬಿಟ್ಟು ಕಳಿಸಿ. ನನಗಂತೂ ಓದೋಕ್ಕೆ ಖುಷಿ. ನಾನು ಒಂದು ಕಿತ ನೋಡ್ತೀನಿ. ಒಂದು ಸಜೆಷನ್ ಹೇಳ್ಬೇಕು ಅಂತಂದ್ರೆ ಬಂಗಾರಮ್ಮವ್ರೆ, ದಯವಿಟ್ಟು ಊರ್ ಬಿಟ್ಬಿಟ್ಟು ಈಚೆ ಕಡೆ ಎಲ್ಲೂ ಹೋಗ್ಬೇಡಿ. ಕಲ್ ತಕೊಂಡು ಯಾರನ್ನ ಹೊಡೆದ್ಬಿಟ್ಟರು. ನನಗೆ ಕಲ್ಲ ಹೊಡಿತಾರೆ, ನಾನೇನಿಲ್ಲ ರುಬ್ಬಾಕ್ಬಿಡ್ತೀನಿ. ಜನರ ಮುಂದೆ ನೀವೇನೇನು ಅಲ್ಲ. ನಮ್ಮ ಜನರು ಸುಮ್ಕೆ ಬಿಟ್ಟಾರೆ. ನಮ್ಮ ಜನ ಅಂದ್ರೆ ಏನು ಅನ್ಕೊಂಡಿದ್ದೀರಾ? ಹುಷಾರಾಗಿರಿ, ಊರ್ ಬಿಟ್ಟು ಹೋಗ್ಬೇಡಿ. ರೀ, ಈಗ ಅದೇನೋ ಪೊದ್ದಿದ್ದಾಗ ಹೋಗ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡ್ಸಗಂಟನು ಹಿಂಗೇನಂತೆ. ಇಲ್ಲ ಅಂತ ಹೇಳಿದ್ರೆ ಆ ಮನೆಯಾಳಿ ಗಂಗುನ ಹತ್ರ ಹೋಗ್ಬಿಟ್ಟು ನಂದೇನು ತೆಪ್ಪಿಲ್ಲ, ಸುಮ್ಕೆ ತಮಾಷೆ ಮಾಡಿದ್ವಿ ಅಂತ ವಿಡಿಯೋ ಮಾಡಿಸ್ಬೇಕಂತೆ. ಇಲ್ಲ ಅಂತ ಹೇಳಿದ್ರೆ ಇದೇ ಗೊತ್ತಿನೇನೆ ಅಂತ ನಮಗೂ ಬರೋದು. ರೀ, ಇವನಾರ ಮಾಡ್ರಿ ನೀವು, ಪ್ಲೀಸ್ ರೀ, ಇವನಾರ ಮಾಡಿ ಪ್ಲೀಸ್. ನಂಗಂತೂ ಆಯ್ತಿಲ್ಲ ಹಿಂಗೆ ಜನಗಳ ತೆಗೆಲ್ಲ ಊಸ್ಕೊಳ್ಳೋದಕ್ಕಿನ್ನವೇ ಎಲ್ಲನ ಆಳ ಬಿದ್ದೋಗೋದು ಎಷ್ಟೋ ವಾಸಿ ಅಲ್ವೇ. ಇನ್ನೇನು ಮಾಡಕ್ ದಾರಿ ಇಲ್ಲ. ಫಸ್ಟ್ ಹೋಗಿ ಪೊದ್ದಿನ ಕೇಳಿದ್ರಾಯ್ತು. ಪೊದ್ದಿನ ಕೇಳೋದು, ಆಮೇಕಿಂದ ಪೊದ್ದಿ ಏನಾರ ಡಿಲೀಟ್ ಮಾಡೋಕ್ಕಿಲ್ಲ ಅಂದರೆ ಬೇರೆ ವ್ಯವಸ್ಥೆ ಏನಾರ ಮಾಡ. ನೀ ಸುಮ್ಕಿರು. ನಾನು ನೊಯ್ಯಸ್ಸಾಗಿ ಮಾತಾಡ್ತೀನಿ. ನಾನು ನೀನು ತಲೆ ಕೆಡಿಸ್ಕೊಬೇಡ. ಪೊದ್ದಿತಾಗ ನಾನು ಮಾತಾಡ್ತೀನಿ ನೊಯ್ಯಸ್ಸಾಗೆ. ಸರಿ, ಇವನೋ ಒಂದು ಮಾತಾಡಿ. ನಿಜವಾಗೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಸರಿ ಬಾ.